ನಮಸ್ತೆ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಇವ್ರದ್ದು ಮದುವೆ ಆಗೋಯ್ತು. ಅಂಜುದು ಮತ್ತು ನಿಚ್ಚಿದು ಮದುವೆ ಆಗಿ ಇವತ್ತು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ದೇವ್ರ ಪೂಜೆ ಮಾಡೋದು ಅದು ವಾಡಿಕೆ ಅಲ್ವಾ. ಗಂಡು ಹೆಣ್ಣು ಮನೆಗೆ ಬಂದ ದಿವಸ ದೇವ್ರ ಪೂಜೆ ಮಾಡಿಸ್ತಾರೆ ಎಲ್ಲರೂ ಅಷ್ಟೇ. ಆಮೇಲೆ ದೇವ್ರ ಪೂಜೆ ಮಾಡಿಸಿ ದೇವ್ ಅಲ್ಲಿ ಅವರಿಗೆ ಪ್ರತಿಯೊಂದು ಅಂದರೆ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಅನ್ನೋ ಒಂದು ಮೂಮೆಂಟಿಂದ ಎಲ್ಲ ಥರದ್ದು ಮನೆಯಲ್ಲಿ ಬುದ್ಧಿ ದೊಡ್ಡವರಿದ್ದರೆ ಬುದ್ಧಿ ಹೇಳಿ ಎಲ್ಲ ಮಾಡ್ತಾರೆ. ಹೀಗೆ ಹೋಗಬೇಕು, ಹೀಗೆ ನಡ್ಕೋಬೇಕು, ಇದೇ ರೀತಿ ಬಾಳಬೇಕು ಮುಂದೆ ಅಂತೆಲ್ಲ ಹೇಳ್ತಾರೆ. ಈ ರೀತಿದು ಅವ್ರ ಮನೆ ವಾಡಿಕೆ. ಏಕೆಂದರೆ ಅವ್ರು ಯಾವಾಗಲೂ ಲಿವಿಂಗ್ ಹಾಲಲ್ಲೇ ಕೂತು ಎಲ್ಲ ಮೀಟಿಂಗ್ ಮಾಡೋದು ಯಾವಾಗಲೂ ಅಷ್ಟೇ. ಆಮೇಲೆ ಇಲ್ಲಿ ಅಜ್ಜಿ ಮತ್ತು ಸೊಸೆ, ಅತ್ತೆ ಸೊಸೆ ಇವರು ಮಾತಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಾಯಿತು ಮದುವೆ ಅಂತ. ಮತ್ತು ಇಲ್ಲಿ ಭೂಮಿ ಮತ್ತು ಅಂಜು ಕೂಡ ಅವರು ಅಂಜುಗೆ ಅಮ್ಮ ಇಲ್ಲಲ್ಲ ಮದುವೆಗೆ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅನ್ನೋದೊಂದು ಕೊರಗಿದೆ. ಆದರೆ ಅಮ್ಮ ಇದ್ದೂ ಇಲ್ದಂಗೆ ಅನ್ನೋದು ಇನ್ನೊಂದು ಬೇಜಾರದ ವಿಷಯ. ಇಲ್ಲಿ ಭೂಮಿ ತುಂಬ ಸಲ ಹೇಳಿದಾಳೆ. ಮತ್ತು ಇದೇ ರೀತಿ ಮಾತಾಡುವಾಗ ಇನ್ನು ನೀ ಮನೆ ಸೊಸೆ ನೀನು ಅಂತೆಲ್ಲ ಹೇಳ್ತಾಳೆ. ಅದು ಖುಷಿ ಕೊಡೋ ವಿಷಯನೇ. ಭೂಮಿ ಅಂಜು ಇನ್ನು ಇಲ್ಲಿವರೆಗೆ ನೀನು ಮಗಳಾಗಿದ್ದೆ, ಈಗ ಸೊಸೆಯಾಗಿ ಬಂದೀಯ, ಇನ್ನು ಜವಾಬ್ದಾರಿ ಜಾಸ್ತಿ ನಿನಗೆ ಅಂತೆಲ್ಲ ಹೇಳ್ತಾಳೆ ಭೂಮಿ. ಆವಾಗ ಸರಿ ಅಕ್ಕ ಅಂತ ಅಂತಾಳೆ. ಏನಂದೆ ನೀನು ಅಂತ. ಅಕ್ಕ ಸರಿ ಅಕ್ಕ ಅಂದೆ ಅಂತ. ಆಮೇಲೆ ನೀನು ಈ ಮನೆ ಸೊಸೆ ಆಗಿರೋದ್ರಿಂದ ನನಗೆ ಕೊಟ್ಟಿರೋ ಅಂಥ ಬಳೆನ ಸಂಗೀತ ಅತ್ತೆ ನನಗೆ ಕೊಟ್ಟಿರೋ ಅಂಥ ಬಳೆನ ನಾನು ನಿನಗೆ ಕೊಡ್ತೀನಿ ಅಂತೇಳಿ ಹೋಗಿ ತಗೊಂಡು ಬರ್ತಾಳೆ ಮನಸ್ಸಲ್ಲಿ ಅಂದ್ಕೊಂಡು. ಅವು ಕೊಡೋಕ್ಕೆ ಬರ್ತಾಳೆ. ಆದರೆ ಸಂಗೀತನೂ ಮತ್ತು ಅವ್ರ ಅತ್ತೆನೂ ಒಪ್ಪಲ್ಲ. ಅವಳಿಗೆ ಬೇರೆ ಕೊಟ್ಟರೆ ಆಯಿತು ತಂದು, ನೀನೇನಕ್ಕೆ ನಿನಗೆ ಕೊಟ್ಟಿರೋ ಬಳೆನ ಅವಳಿಗೆ ಕೊಡ್ತೀಯ, ಅದು ಬೇಡ, ನೀನು ಅವಳಿಗೆ ಬೇರೆ ತಂದು ಕೊಡ್ತೀವಿ ಅಂತ. ಆಮೇಲೆ ಫೋಟೋ ನೋಡ್ತಾ ಹಂಗೆ ಅಪ್ಪನ ಫೋಟೋ ನೋಡಿಕೊಂಡು ಇದು ಮಾಡ್ತಿರ್ತಾಳೆ ಅಂಜು. ಬೇಜಾರು ಮಾಡ್ಕೋತಿರ್ತಾಳೆ ಅಪ್ಪ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಆವಾಗ ಅಲ್ಲಿಂದ ಒಂದು ಇದು ಕವರ್ ಬೀಳುತ್ತೆ. ಆ ಕವರ್ ತೆಗೆದು ನೋಡಿದ್ರೆ ಅಲ್ಲಿ ಅವ್ರ ಅಪ್ಪನ ಜೊತೆ ಇನ್ನೊಂದು ಹೆಂಗಸಿರೋ ಫೋಟೋ ಇರುತ್ತೆ. ಆ ಫೋಟೋ ನೋಡಿಬಿಟ್ಟು ಅವಳಿಗೆ ಆಶ್ಚರ್ಯ, ಯಾರಿದು ಈ ಹೆಂಗಸು ನಮ್ಮ ಅಪ್ಪನ ಜೊತೆ ಅಂತ. ಆಮೇಲೆ ಇದನ್ನು ಅಲ್ಲೇ ಕೇಳೋಣ ಅಂತೇಳ್ಬಿಟ್ಟು ಟೇಷನ್ನಿಗೆ ಬರ್ತಾರೆ. ಟೇಷನಲ್ಲಿ ಬಂದ್ಬಿಟ್ಟು ಫಸ್ಟು ಅಜಿತನ ಕೇಳಕ್ಕೆ ಬರ್ತಾಳೆ ಭೂಮಿ. ಅಜಿತ ಇವತ್ತೇನಕ್ಕೆ ಬಂದೆ, ಇಲ್ಲೇನು ಕೆಲಸ ಅಂತ ಹೇಳಿರ್ತಾನೆ ಫಸ್ಟು. ಆಮೇಲೆ ಶ್ರವಣ್ಣು ಮತ್ತು ನಿಚ್ಚಿ ಇಬ್ಬರು ಒಳಗಡೆ ಬಂದಾಗ ಏನು ವಿಷಯ ಎಲ್ಲರೂ ಬಂದುಬಿಟ್ಟಿದ್ದೀರಲ್ಲ ಅಂತ ಅಂದಾಗ, ಈ ಥರ ಒಂದು ಕವರ್ ಬಿತ್ತು ಹಿಂಗಾಯಿತು ಅಂತ ಹೇಳಿದಾಗ, ಸರಿ ವಿಚಾರಿಸೋಣ ಬನ್ನಿ ಅಂತೇಳಿ ಅಲ್ಲಿ ವಿಚಾರಿಸೋಕ್ಕೆ ಅಂತ ಹೋಗ್ತಾರೆ. ವಿಚಾರ್ಸೋಕ್ಕೆ ಹೋದಾಗ ಅವಳು ಹೇಳ್ತಾಳೆ, ಹೌದು ಅವ್ರ ಜೊತೆ ಅವಳಿಗೆ ಬರೀ ಫ್ರೆಂಡ್ಶಿಪ್ ಆಗಿರಲಿಲ್ಲ, ತುಂಬ ಇನ್ನೂ ಮುಂದೆವರೆದಿದ್ರು. ಹಾಗಾಗಿ ಯಾರು ಕೊಲೆ ಮಾಡಿದ್ರು ಅಂತಲೂ ಗೊತ್ತಾಗಲಿಲ್ಲ ಇಲ್ಲಿವರೆಗೆ. ಅದನ್ನು ಕಂಡುಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೆ, ಇಲ್ಲಿವರೆಗೆ ಗೊತ್ತಾಗಿಲ್ಲ ಅದು ವಿಷಯ ಅಂತ ಹೇಳ್ತಾಳೆ. ಆವಾಗ ಈ ಅವಳ ಜೊತೆ ಇರೋರು ಅವ್ರ ಪಿ ಎ ಆಗಿದ್ದರೂ ಕೂಡ, ಒಂದೇ ಕ್ಲಾಸ್ಮೇಟತ್ತೆ ಪಿ ಎ ಆಗಿದ್ದರೂ ಕೂಡ ಯಾರು ಕೊಲೆ ಮಾಡಿದ್ರು ಅಂತಲೇ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಅವಳು ಕೊಲೆ ಮಾಡೋ ಅಂಥವಳಲ್ಲ, ಬೇರೆ ಯಾರೋ ಕೊಲೆ ಮಾಡಿರ್ತಾರೆ ಅನಿಸುತ್ತೆ, ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ. ಆವಾಗ ಮತ್ತು ಭೂಮಿ ಮತ್ತು ಶ್ರವಣ್ಣು ಎಲ್ಲರೂ ನಿಚ್ಚಿ ಎಲ್ಲರೂ ನಂಬೋದು. ಆದರೆ ಅಜಿತ ನಂಬಲ್ಲ. ಅಜಿತ ಕರೆಕ್ಟು ಪ್ರೂಫ್ ಇಟ್ಕೊಂಡು, ನಾನು ಅದನ್ನೆಲ್ಲ ಇಷ್ಟು ವರ್ಷಗಳು ಸಾಧನೆಯಿಂದ ಹಾಕಿದ್ದೀನಿ, ನೀವೇನೇ ಹೇಳಿದ್ರೂ ನೀವಲ್ಲೇ ಕತೆ ಹೇಳೋಕ್ಕೆ ಬರಬೇಡಿ, ಅವೆಲ್ಲನೂ ನಾವು ನಂಬಲ್ಲ ಅಂತಲೇ ಹೇಳ್ತಾನೆ. ಆವಾಗ ನಾನು ಏನು ಹೇಳಿದ್ರು ನಂಬಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನಾನು ನಿರಪರಾಧಿ ಅಂದ್ರೂ ನಂಬ್ತಾ ಇಲ್ಲ, ನಾನು ಏನು ಮಾಡಲಿ, ಯಾವ ರೀತಿನ ಇವರಿಗೆ ಸಾಬೀತು ಮಾಡೋಕ್ಕೆ ಸಾಧ್ಯ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಹೇಳ್ತಾಳೆ ಬಾಯ್ಬಿಟ್ಟು. ಆಮೇಲೆ ಇಲ್ಲ, ಈ ಕಾರ್ಡಲ್ಲಿರೋ ಹೆಂಗಸು ಯಾರು ಅಂತ ಗೊತ್ತಿಲ್ಲ, ಅವ್ರು ಪಿ ಎ ಆಗಿದ್ಲು, ಅವಳು ಹಿಂದೆ ಮುಂದೆ ಏನೂ ನಮಗೆ ಗೊತ್ತಿಲ್ಲ, ಇವರು ಏನಕ್ಕೆ ಕೊಲೆ ಮಾಡಿದ್ಲು, ಅವಳು ಮಾಡಿದ್ಲು, ಬೇರೆ ಮಾಡಿದ್ರು, ಯಾರು ಮಾಡಿದ್ರು ಅಂತಲೂ ನಮ್ಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾಳೆ ಫೋಟೋ ನೋಡಿಬಿಟ್ಟು.
ಆ ಫೋಟೋದಲ್ಲಿರೋಳನ್ನೇ ಇವಳು ಗಂಡ. ಹಂಗಾಗ್ಬಿಟ್ಟು ಹೇಳ್ತಾಳೆ. ಆಮೇಲೆ ಅದನ್ನು ಕೂಡ ಅಜಿತ ನಂಬಲ್ಲ. ಇದು ಸುಳ್ಳು, ಇದರಲ್ಲೂ ಫೇಕ್ ನ್ಯೂಸೇ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವನು ಯಾವ ಕಾರಣಕ್ಕೂ ಅವಳನ್ನ ನಂಬೋದೇ ಇಲ್ಲ. ಏಕೆ ಅಂದರೆ ಅಲ್ಲಿ ಶಾರದತ್ತೆ ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿದ್ದವಳು ಇವಳೇನೆ. ಅಲ್ಲಿ ವಾಚು ಮತ್ತು ಕೀ ಬಂಚು ಬಿದ್ದೋಗಿದ್ದು ಇವಳ್ದೇನೆ. ಇಲ್ಲಿ ಏನೇ ಹೇಳೋಕೆ ಹೋದ್ರೂ ಇವಳು ಬರೀ ಫೇಕ್ ನ್ಯೂಸು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.